ಬಂಡೆಯಾಯ್ತು ಇದೀಗ ತಣಿಸಂದ್ರದ ಸರದಿ. ಸರ್ಕಾರ ಮತ್ತೊಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದೆ. ಈ ಹಿಂದೆ ಕೋಗಿಲು ಬಂಡೆಯಲ್ಲಿ ರಾತ್ರೋರಾತ್ರಿ ಬುಲ್ಡೋಸರ್ ನುಗ್ಗಿಸಲಾಯಿತು. ಏಕಾಏಕಿ ಮನೆಗಳಿಗೆ ನುಗ್ಗಿ ಸಾಮಾನು ಸರಂಜಾಮುಗಳನ್ನ ಬೀದಿಗೆಸೆದು ಸ್ಥಳೀಯ ಜನರನ್ನ ಬೀದಿ ಪಾಲು ಮಾಡಲಾಯಿತು. ನಡುಗುವ ಚಳಿ, ಸೂರಿಲ್ಲದೆ ತಿನ್ನಲು ಅನ್ನವಿಲ್ಲದೆ ಮುಂದೇನು ಎಂದು ದಿಕ್ಕೇ ತೋಚದೆ ಜನ ಪರಿತಪಿಸತೊಡಗಿದ್ರು. ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೆಸಿ ವೇಣುಗೋಪಾಲ್ ಗರಂ ಆದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಯಿತು. ಕೂಡಲೇ ಎಚ್ಚೆತ್ತ ಸರ್ಕಾರ ಪುನರ್ವಸತಿ ಕಲ್ಪಿಸುವ ಭರವಸೆ ನೀಡಿತು. ಸರ್ಕಾರದ ಈ ತ್ವರಿತ ನೀತಿ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಇಲ್ಲಿನ ಸಂತ್ರಸ್ತರಿಗೆ ಕೇವಲ 2 ದಿನದಲ್ಲಿ ಪರಿಹಾರ ಕೊಡಲಾಗ್ತಿದೆ. ಆದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಸತಿ ರಹಿತ ಸಂತ್ರಸ್ತರಿದ್ದರೂ ಅವರಿಗೆ ದಶಕಗಳಿಂದ ಪರಿಹಾರ ಸಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರದ ಈ ಇಬ್ಬಗೆ ನೀತಿ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಈಗಾಗಲೇ 26 ಕುಟುಂಬಗಳನ್ನ ಅರ್ಹವೆಂದು ಸರ್ಕಾರ ಗುರುತಿಸಿ ಅವರಿಗೆ ಹಕ್ಕುಪತ್ರ ವಿತರಣೆಗೆ ಮುಂದಾಗಿದೆ. ಹಾಗಾದ್ರೆ ಮುಂದೆ ಇದೇ ರೀತಿಯ ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಸೂಕ್ತ ಕಾನೂನು ತಿದ್ದುಪಡಿ ತರುವುದೇ? ಈಗಾಗಲೇ ರಾಜ್ಯದ ಹಲವೆಡೆ ವರ್ಷಾನುಗಟ್ಟಲೆಯಿಂದಲೇ ಸಂತ್ರಸ್ತರು ಪರಿಹಾರಕ್ಕೆ ಕಾದು ಕುಂತಿದ್ದಾರೆ. ಅವರತ್ತಲೂ ಸರ್ಕಾರ ಹೊರಳು ನೋಟ ಬೀರುವುದೇ? ನ್ಯಾಯ ಎಲ್ಲರಿಗೂ ಒಂದೇ ಅಲ್ಲವೇ? ಮುಂದುವರೆದು ಇದೀಗ ಸರ್ಕಾರ ಮತ್ತೊಂದು ಎಡವಟ್ಟಿಗೆ ಕಾರಣವಾಗಿದೆ. ರಾಜ್ಯ ಸರ್ಕಾರವು ಅಕ್ರಮ ಒತ್ತುವರಿ ಆರೋಪದ ಮೇರೆಗೆ ನಗರದಲ್ಲಿರುವ ಕೋಗಿಲು ಬಡಾವಣೆಯಲ್ಲಿ 100 ಮನೆಗಳನ್ನ ನೆಲಸಮ ಮಾಡಿದ್ದ ಮಾದರಿಯಲ್ಲಿಯೇ ಇಲ್ಲಿನ ತಣಿಸಂದ್ರದಲ್ಲಿಯೂ 60ಕ್ಕೂ ಅಧಿಕ ಮನೆಗಳನ್ನ ಏಕಾಏಕಿ ತೆರವುಗೊಳಿಸಿದೆ. ನಾಗವಾರ ಬಳಿಯ ತಣಿಸಂದ್ರ ಸಮೀಪದ ಅಶ್ವಥ್ ನಗರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಹೆಸರಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಸುಮಾರು 60ಕ್ಕೂ ಅಧಿಕ ಮನೆಗಳು ಸೇರಿ ಕಾರು, ಗ್ಯಾರೇಜ್, ಗೋದಾಮು, ಶೆಡ್ಗಳನ್ನ ತೆರವು ಮಾಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಮನೆಯಲ್ಲಿ ವಾಸವಾಗಿದ್ದು ಈ ಖಾತ ನೀರಿನ ಬಿಲ್, ವಿದ್ಯುತ್ ಬಿಲ್ ಸೇರಿದಂತೆ ಆಸ್ತಿಗೆ ಸಂಬಂಧಿಸಿದ ಅನೇಕ ದಾಖಲೆಗಳನ್ನ ಇಟ್ಟುಕೊಂಡಿದ್ರು. ಬಿಡಿಎ ಅಧಿಕಾರಿಗಳು ಏಕಾಏಕಿ ಮನೆಗಳನ್ನ ನೆಲಸಮ ಮಾಡಿದ್ದಾರೆ. ಅಧಿಕಾರಿಗಳು ಮನೆಗಳನ್ನ ತೆರವು ಮಾಡುವ ಮುನ್ನ ಖಾಲಿ ಮಾಡುವಂತೆ ಯಾವುದೇ ನೋಟಿಸ್ ಅನ್ನ ನೀಡಲಿಲ್ಲ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಬಹುತೇಕ ಜನರು ಮನೆಗಳನ್ನ ಹಣ ನೀಡಿ ಖರೀದಿ ಮಾಡಿದ್ದಾರೆ. ಒಡವೆಗಳನ್ನ ಮಾರಿ ಜಾಗ ಖರೀದಿಸಿದ್ದಾರೆ. ಖರೀದಿ ಮಾಡುವ ವೇಳೆ ಇದು ಸರ್ಕಾರಿ ಜಾಗ, ಬಿಡಿಎ ಜಾಗ ಎಂದು ಅಧಿಕಾರಿಗಳಿಗೆ ತಿಳಿದಿರಲಿಲ್ವೇ? ಕೆಲವರು ಬಾಡಿಗೆಗೆ ಮನೆಗಳನ್ನ ಪಡೆದುಕೊಂಡು ವಾಸವಾಗಿದ್ದಾರೆ. ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳದೆ ಕನಿಷ್ಠ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದಕ್ಕೂ ಸಮಯ ನೀಡದೆ ಮನೆಗಳನ್ನ ನೆಲಸಮ ಮಾಡಲಾಗಿದೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಈ ಹಿಂದೆ ಕಂದಾಯ ಸಚಿವ ಕೃಷ್ಣ ಬೈರಾಗೌಡ ಅವರು ಇಲ್ಲಿನ ನಿವಾಸಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಭರವಸೆ ನೀಡಿದ್ರು. ಆದ್ರೆ ಈಗ ಬಿಡಿಎ ಅಧಿಕಾರಿಗಳು ಸುಮಾರು 200ಕ್ಕೂ ಅಧಿಕ ಪೊಲೀಸರೊಂದಿಗೆ ಬಂದು ಮನೆಗಳನ್ನ ತೆರವು ಮಾಡಿದ್ದಾರೆ. ಇದು ನಂಬಿಕೆ ದ್ರೋಹವಾಗಿದ್ದು, ನ್ಯಾಯ ಸಿಗದಿದ್ದರೆ ಸ್ಥಳದಲ್ಲೇ ಧರಣಿ ಕೂರುತ್ತೇವೆ ಎಂದು ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಕುಟುಂಬಗಳ ಬೀದಿ ಪಾಲು, ಎಲ್ಲಿದೆ ಮಾನವೀಯತೆ? ಬಿಡಿಎ ನಡೆಸಿದ ಈ ಧ್ವಂಸ ಕಾರ್ಯದಿಂದ ಅನೇಕ ಕುಟುಂಬಗಳು ದಿಕ್ಕುಪಾಲಾಗಿದೆ. ಜನರು ನೋಟಿಸ್ಗಳನ್ನ ಅಲ್ಲ, ಜೆಸಿಬಿಗಳನ್ನ ನೋಡುತ್ತಾ ನಿದ್ರೆಯಿಂದ ಎದ್ದಿದ್ದಾರೆ. ಯಾವುದೇ ಪೂರ್ವ ಸೂಚನೆ ನೀಡಲಾಗಿಲ್ಲ ಎಂದು ಸ್ಥಳೀಯರು ಹೇಳ್ತಾರೆ. ಬೆಳಗಿನ ಜಾವ ಮನೆಗಳನ್ನ ಕೆಡವಲಾಗಿದೆ. ಮನೆಯ ಸಾಮಗ್ರಿಗಳನ್ನ ರಸ್ತೆಗಳಿಗೆ ಎಸೆಯಲಾಗಿದೆ. ಮಕ್ಕಳಿಗೆ ಆಹಾರವಿಲ್ಲ, ಹಾಲು ಕೂಡ ಸಿಗದ ಸ್ಥಿತಿಯಲ್ಲಿ ಕುಟುಂಬಗಳು ಎಲ್ಲಿಗೆ ಹೋಗಬೇಕು ಎಂಬುದನ್ನ ತಿಳಿಯದೆ ಅಲೆದಾಡುವಂತಾಗಿದೆ. ಇದೇನು ಕಾನೂನುಬದ್ಧ ತೆರವು ಕಾರ್ಯವೇ? ಕ್ರಮ ಅಗತ್ಯವಾಗಿದ್ದರೂ ಕೂಡ ಜನರ ಜೀವನವನ್ನ ಒಂದೇ ರಾತ್ರಿಯಲ್ಲಿ ಅಸ್ತವ್ಯಸ್ತಗೊಳಿಸುವ ಬದಲು ಸರ್ಕಾರ ಮಾನವೀಯತೆ ಮತ್ತು ಸಹಾನುಭೂತಿಯೊಂದಿಗೆ ನಡೆದುಕೊಳ್ಳಬೇಕಿರಲಿಲ್ಲವೇ? ಸಹಾನುಭೂತಿ ಇಲ್ಲದ ಆಡಳಿತವನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅಧಿಕಾರಿಗಳ ಮೇಲೆ ಕ್ರಮವೇಕಿಲ್ಲ. ಯಾರೋ ಮಾಡಿದ ತಪ್ಪಿಗೆ ಅಮಾಯಕರು ಬಲಿಯಾಗುತ್ತಿರುವುದು ನಿಜಕ್ಕೂ ಅಕ್ಷಮ್ಯ. ಅಕ್ರಮ ಒತ್ತುವರಿ ಎಂದಾದ ಮೇಲೆ
ಇವರಿಗೆ ಈ ಖಾತಾ ಕೊಟ್ಟವರು ಯಾರು? ಹೇಗೆ ಕೊಟ್ಟರು? ಭ್ರಷ್ಟ ಸಬ್ ರಿಜಿಸ್ಟ್ರಾರ್ಗಳು ಕಂದಾಯ ಅಧಿಕಾರಿಗಳ ಮೇಲೆ ಕ್ರಮವೇಕಿಲ್ಲ. ರಾಜಕಾರಣಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆಯೇ? ಪ್ರಾಮಾಣಿಕತೆ ಪಾಠ ಮಾಡುವ ಕೃಷ್ಣ ಬೈರೇಗೌಡರು ತಮ್ಮದೇ ಇಲಾಖೆಯ ಭ್ರಷ್ಟರನ್ನ ಮಟ್ಟ ಹಾಕಲು ವಿಫಲರಾದರೆ, ಸರ್ಕಾರ ಜಾಗದಲ್ಲಿ ಸೈಟ್ಗಳನ್ನ ಮಾಡಿ ಈ ಖಾತಾ ಮಾಡಿ ಮಾರಾಟ ಮಾಡುವವರೆಗೂ ಗೆಣಸು ತಿಂತಿದ್ರ? ಯಾರದೋ ತಪ್ಪಿಗೆ ಅಮಾಯಕರಿಗೆ ಶಿಕ್ಷೆ ಏಕೆ? ಇದೇನಾ ಸಾಮಾಜಿಕ ನ್ಯಾಯ? ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.